The Lord told me ಕರ್ತನು ನನಗೆ ಹೇಳಿದ that He is going to perfect everything in your life. ನಿಮ್ಮ ಜೀವಿತದಲ್ಲಿ ಎಲ್ಲವುಗಳನ್ನು ಆತನು ಪರಿಪೂರ್ಣ ಮಾಡಲಿಕ್ಕಿದ್ದಾನೆ. In Psalm 138 and verse 8, ಕೀರ್ತನೆ 138 8ನೇ ವಚನ, the scripture says, ದೇವರ ವಾಕ್ಯ ಹೇಳ್ತದೆ, the Lord will perfect everything concerning me. ಕರ್ತನು ನನ್ನ ಕುರಿತಾದಂತ ಎಲ್ಲಾ ವಿಷಯಗಳನ್ನು ಆತನು ಪರಿಪೂರ್ಣ ಮಾಡುವನು. Maybe you are saying everything is half done in my life. ನೀನು ಹೇಳುತ್ತಾ ಇರಬಹುದು, ನನ್ನ ಜೀವಿತದಲ್ಲಿ ಎಲ್ಲವೂ ಅರ್ಧ ಇದೆ. I started building a house, it is halfway, I'm not able to proceed. ನಾನು ಮನೆ ಕಟ್ಟಲು ಆರಂಭಿಸಿದೆ, ಅದು ಅರ್ಧದಲ್ಲಿ ನಿಂತು ಹೋಯಿತು, ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. Oh, the orders are nearly coming, but it is not coming. ಅಥವಾ ಆರ್ಡರ್ಸ್ಗಳು ಬರ್ತಾ ಇದೆ, ಅದು ಸಾಕಷ್ಟು ಬರ್ತಾ ಇದೆ. My child studies so much, but we don't see the marks. ನನ್ನ ಮಗನು ಕಲಿತಾ ಇದ್ದಾರೆ, ಆದರೆ ಮಾರ್ಕ್ ಸಿಗುತ್ತಾ ಇಲ್ಲ. We work so hard, but the money doesn't come. We are not able to pay all the bills. ನಾವು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತೇವೆ, ಆದರೆ ಎಲ್ಲ ಖರ್ಚನ್ನು ಸರಿ ತೂಗಿಸಲು ಸಾಧ್ಯವಾಗುತ್ತಿಲ್ಲ. Maybe everything is stopping halfway. ಒಂದು ವೇಳೆ ಎಲ್ಲವೂ ಅರ್ಧದಲ್ಲಿ ನಿಮ್ಮಲ್ಲಿ ನಿಂತಿರಬಹುದು. But today the Lord says, I will perfect everything in your life. ಆದರೆ ಈ ಹೊತ್ತು ಕರ್ತನು ನಿಮಗೆ ಹೇಳುತ್ತಾ ಇದ್ದಾನೆ, ನಿಮ್ಮ ಜೀವಿತದಲ್ಲಿ ಎಲ್ಲವುಗಳನ್ನು ನಾನು ಪರಿಪೂರ್ಣ ಮಾಡುತ್ತೇನೆ. If you believe it, give the Lord a big hand clap. ನೀವು ಇದನ್ನು ನಂಬುವುದಾದರೆ ಕರ್ತನಿಗೆ ಜೋರಾದ ಚಪ್ಪಳೆಯನ್ನು ತಟ್ಟಿರಿ. Tell him, thank you Jesus. ಅವನಿಗೆ ಕರ್ತನಿಗೆ ಹೇಳಿ, ಕರ್ತನೇ ಯೇಸುವೇ Thank you ವಂದನೆ, Jesus. ಯೇಸುವೇ ವಂದನೆ, Thank you Jesus. ಯೇಸುವೇ ವಂದನೆ. Because you're going to perfect everything in my life, in my family, in my ministry and so on. ಯಾಕಂದ್ರೆ ಕರ್ತನೇ, ನನ್ನ ಕುಟುಂಬದಲ್ಲಿ, ನನ್ನ ಉದ್ಯೋಗದಲ್ಲಿ, ಸೇವೆಯಲ್ಲಿ ಎಲ್ಲವುಗಳನ್ನು ನೀನು ಪರಿಪೂರ್ಣ ಮಾಡುವಿ. Come on, say thank you Jesus. ಹೇಳಿ, ಯೇಸುವೇ ವಂದನೆ. The Lord will perfect everything concerning you. ಕರ್ತನು ನಿನ್ನ ಕುರಿತಾದ ಎಲ್ಲವುಗಳನ್ನು ಪರಿಪೂರ್ಣ ಮಾಡುತ್ತಾನೆ. And secondly, he makes your ways perfect. ಎರಡನೇದಾಗಿ ನಿಮ್ಮ ಮಾರ್ಗಗಳನ್ನು ಪರಿಪೂರ್ಣ ಮಾಡುವನು. The Bible says in 2 Samuel 22:33, ಎರಡನೇ ಸಮುವೇಲ 22:23 ಹೇಳುತ್ತದೆ, he'll make your way perfect. ಆತನು ನಿನ್ನ ಮಾರ್ಗವನ್ನು ಸರಾಗಗೊಳಿಸುವನು. Jesus knows your ways. ಯೇಸುವಿಗೆ ನಿನ್ನ ಮಾರ್ಗಗಳು ಗೊತ್ತದೆ. He understands the ways that you are walking in your life. ನಿನ್ನ ಜೀವಿತದಲ್ಲಿ ನೀನು ಯಾವ ಮಾರ್ಗದಲ್ಲಿ ಹೋಗುತ್ತಿದ್ದೆಯೋ ಆತನಿಗೆ ಅದು ಗೊತ್ತದೆ. That's why Jesus says, I am the way. ಅದಕ್ಕಾಗಿ ಯೇಸು ಹೇಳುತ್ತಿದ್ದಾನೆ, ನಾನೇ ಮಾರ್ಗವಾಗಿ. I will make your way perfect. ನಾನು ನಿನ್ನ ಮಾರ್ಗಗಳನ್ನು ಸರಾಗಗೊಳಿಸುವೆನು. The way for your education perfect. ನಿನ್ನ ಆ ವಿದ್ಯಾಭ್ಯಾಸದ ಮಾರ್ಗವನ್ನು The ಸರಾಗಗೊಳಿಸುವೆನು. way for your family life perfect. ನಿನ್ನ ಕುಟುಂಬ ಜೀವಿತ ಮಾರ್ಗವನ್ನು ಸರಿ The ಮಾಡುವೆನು. way for your job perfect. ನಿಮ್ಮ ಉದ್ಯೋಗದ ಮಾರ್ಗವನ್ನು ಸರಿ ಮಾಡುವೆನು. The way for your business perfect. ನಿನ್ನ ಬಿಸಿನೆಸ್ ನ ಮಾರ್ಗವನ್ನು The ಸರಾಗಗೊಳಿಸುವೆನು. way for your ministry perfect. ನಿನ್ನ ಸೇವೆ ಮಾರ್ಗವನ್ನು ಸರಾಗಗೊಳಿಸುವೆನು. How does this perfection come? ಈ ಪರಿಪೂರ್ಣತೆ ಹೇಗೆ ಬರುತ್ತದೆ? When we walk according to God's plan and God's will. ನಾವು ದೇವರ ಆ ಯೋಜನೆಗೆ, ದೇವರ ಚಿತ್ತಕ್ಕೆ ಅನುಸಾರವಾಗಿ ಯಾವಾಗ ನಡೆಯುತ್ತೇವೆ. Romans 12:2 says, ರೋಮ 12:2 ಹೇಳುತ್ತದೆ, He makes us walk in the way of the Lord. ಆತನು ನಾವು ಕರ್ತನ ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತಾನೆ. Knowing the mind of God. ದೇವರ ಚಿತ್ತವು ಏನೆಂಬುದನ್ನು That's ತಿಳಿದುಕೊಳ್ಳುವುದು. why God gives us the Holy Spirit. ಅದಕ್ಕಾಗಿ ದೇವರು ನಮಗೆ ಪವಿತ್ರ The ಆತ್ಮನನ್ನು ಕೊಡುತ್ತಾನೆ. Spirit of Jesus comes into us. ಯೇಸುವಿನ ಆತ್ಮನು ನಮ್ಮೊಳಗೆ ಬರುತ್ತಾನೆ. Romans 8:26-27. ರೋಮ 8:26-27. And He makes us walk in God's will. ಆತನು ನಾವು ದೇವರ ಚಿತ್ತದಲ್ಲಿ ನಡೆಯುವಂತೆ ಮಾಡುತ್ತಾನೆ. Praying for us every day that we will walk according to the plan of God. ದೇವರ ಯೋಜನೆಗಾಗಿ ನಾವು ನಡೆಯುವಂತೆ ಆತನು ಪ್ರತಿದಿನವೂ ನಮ್ಮ ಮೂಲಕ ಪ್ರಾರ್ಥಿಸುತ್ತಾನೆ. And your way will become perfect. ಆಗ ನಿಮ್ಮ ಮಾರ್ಗಗಳು ಸರಿಯಾಗುತ್ತದೆ. And according to 1 Corinthians 10:13, 1 ಕೊರಿಂಥ 10:13 ಅನುಸಾರವಾಗಿ, when temptations and trials come, ಶೋಧನೆಗಳು ನಿಮ್ಮ ಬಳಿ ಬರುವಾಗ the Lord will make a way of escape for you. ಕರ್ತನು ನಿಮಗೆ ತಪ್ಪಿಸಿಕೊಳ್ಳುವ ಒಂದು ಮಾರ್ಗವನ್ನು For the whole world, peril may come, tribulation may come, destruction may come, but God will make a way of escape for you. ಇಡೀ ಲೋಕಕ್ಕೆ ಸಂಕಟಗಳು, ವಿನಾಶಗಳು ಬರಬಹುದು, ಆದರೂ ಕರ್ತನು ನಿಮಗಾಗಿ ವಿಶೇಷವಾದಂತ ತಪ್ಪಿಸಿಕೊಳ್ಳುವ ಮಾರ್ಗವನ್ನು Do you believe that? ನೀವು ಅದನ್ನು ನಂಬ್ತೀರಾ? The markets may collapse. ಆ ಮಾರ್ಕೆಟ್ಗಳು ಅದು ಬಿದ್ದು ಬೀಳಬಹುದು. Financial troubles may come. ಆರ್ಥಿಕ ಸಮಸ್ಯೆಗಳು ಬರಬಹುದು. The evil germs may come.
ಆ ಕೆಟ್ಟ ಆ ಬ್ಯಾಕ್ಟೀರಿಯಾಗಳು ಬರಬಹುದು. Temptations and the wickedness of the world deceiving the people may come. ಆ ಜನರನ್ನು ಮೋಸಗೊಳಿಸುವಂತ ಆ ಲೋಕದ ಮತ್ತು ಜನರ ಕೆಟ್ಟತನಗಳು ಬರಬಹುದು. But God will make a way of escape for you. ಆದರೆ ದೇವರು ನಿಮಗೆ ತಪ್ಪಿಸಿಕೊಳ್ಳುವ ಒಂದು ಮಾರ್ಗವನ್ನು God needs you ಅದರ ಅರ್ಥ ನೀವು to build the ark like Noah. ನೋವನ ಹಾಗೆ ನಿಮಗೋಸ್ಕರವಾಗಿ And save all other people. ಎಲ್ಲಾ ತನ್ನ ಜನರನ್ನು ಆತನು So ರಕ್ಷಿಸ. God will give you a way of escape. ದೇವರು ನಿಮಗೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು Perfect your way. ಆತ ನಿಮ್ಮ ಮಾರ್ಗವನ್ನು ಪರಿಪೂರ್ಣ ಮಾಡುವ. And Proverbs 16:7 says, ಜ್ಞಾನೋಕ್ತಿ 16:7 ಹೇಳುತ್ತದೆ, when your ways please the Lord, he will make the enemies, your enemies, to be at peace with you. ನಿಮ್ಮ ಮಾರ್ಗಗಳನ್ನು ಕರ್ತನು ಮೆಚ್ಚುವಾಗ ನಿಮ್ಮ ವೈರಿಗಳು ಕೂಡ ನಿಮ್ಮ ಮಿತ್ರರನ್ನಾಗಿ ಮಾಡುತ್ತಾನೆ. Just like Isaac, his enemy Abimelech came and said, God is with you and prospering everything that you do. ಇಸಾಕನ ಬಳಿಗೆ ಆತನ ಶತ್ರುವಾದ ಅಬಿಮೆಲೆಕನು ಬಂದು ದೇವರು ನಿನ್ನ ಸಂಗಡ ಇದ್ದಾನೆ, ಆತನು ನೀನು ಮಾಡುವ ಎಲ್ಲವನ್ನು ಆಶೀರ್ವದಿಸಿದ್ದಾನೆ. You have become more than the king himself. ಆತನು ರಾಜನಿಗಿಂತಲೂ ಉನ್ನತ ಸ್ಥಾನದಲ್ಲಿ. So promise me that you will not destroy me. ಓ ನನ್ನನ್ನು ನೀನು ನಾಶ ಮಾಡುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡು. For Jacob also a pact was made. ಯಾಕೋಬನಿಗೆ ಕೂಡ ಒಂದು ಒಪ್ಪಂದ ಮಾಡಲ್ಪಟ್ಟಿತು. Your enemies will be at peace with you. ನಿನ್ನ ವೈರಿಗಳು ನಿನ್ನೊಂದಿಗೆ ಸಮಾಧಾನವಾಗಿ. God will make your ways perfect. ದೇವರು ನಿಮ್ಮ ಮಾರ್ಗವನ್ನು ಸರಿ ಮಾಡುವ. Job perfect, your business perfect, your family perfect. ನಿಮ್ಮ ಕುಟುಂಬ, ನಿಮ್ಮ ಉದ್ಯೋಗ, ನಿಮ್ಮ ಬಿಸ್ನೆಸ್ ಗಳನ್ನು ಕರ್ತನು ಸರಿಯಾಗಿ ಮಾಡುವ. Everything will prosper. ಎಲ್ಲವೂ This is the blessing we are going to command to come upon you right now. ಈ ಕ್ಷಣದಲ್ಲಿ ಆಶೀರ್ವಾದಗಳು ನಿಮ್ಮ ಮೇಲೆ ಬರುವ ಹಾಗೆ ನಾವು ಅಪ್ಪಣೆ ಕೊಡುತ್ತೇವೆ. Every imperfection should go tonight. ಎಲ್ಲ ಅಪರಿಪೂರ್ಣತೆಯು ಈ ರಾತ್ರಿ ನಿಮ್ಮನ್ನು ಬಿಟ್ಟು ಹೋಗಬೇಕು. Your enemy should come and say, God is with you, you're prospering so much. ನಿಮ್ಮ ವೈರಿಗಳು ನಿಮ್ಮ ಹತ್ರ ಬಂದು ಹೇಳುತ್ತಾರೆ, ದೇವರು ನಿಮ್ಮೊಂದಿಗಿದ್ದಾನೆ, ಆದ್ರಿಂದ ನೀವು ಮೇಲಕ್ಕೆ ಬರ್ತಾ ಇದ್ದೀರಿ. It will happen from now on. ಇದು ಇಂದಿನಿಂದ ಆರಂಭವಾಗುತ್ತದೆ. Do you believe it? ನಂಬ್ತೀರಾ? If so, say an amen. ನಂಬುವುದಾದ್ರೆ ಆಮೆನ್ ಎಂಬುದಾಗಿ ಹೇಳ್ರಿ. Thank you, Jesus. Thank you, Jesus. Come on, give the Lord a big hand ಕರ್ತನಿಗೆ clap. ಒಂದು ಗಟ್ಟಿಯಾದ ಚಪ್ಪಾಳೆಯನ್ನು ಕೊಡಿ. Praise God. And in Jeremiah 29:11, ಯೆರೆಮೀಯ 29:11 the Lord says, ಕರ್ತನು ಹೇಳುತ್ತಾನೆ, whatever plans I have made for you, it will come to pass. ನಿಮಗಾಗಿ ಏನೆಲ್ಲ ಯೋಜನೆಗಳನ್ನು ಮಾಡಿದ್ದೇನೋ ಅದು ಖಂಡಿತವಾಗಿ ನೆರವೇರುತ್ತದೆ. I'll give you a wonderful future. ನಾನು ನಿಮಗೆ ಉತ್ತಮ ಭವಿಷ್ಯ ಕೊಡುತ್ತೇನೆ. Wonderful future for your children. ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ಕೊಡುತ್ತೇನೆ. Do not be afraid. A way for your future. ಭಯಪಡಬೇಡ, ನಿನ್ನ ಭವಿಷ್ಯವನ್ನು ನಾನು ಸರಿಗೊಳಿಸುತ್ತೇನೆ. And in Ecclesiastes 3:11, ಪ್ರಸಂಗಿ 3:11 he says, I'll make everything beautiful in its time. ಆತನು ಹೇಳ್ತಾನೆ, ನಾನು ಸರಿಯಾದ ಸಮಯದಲ್ಲಿ ಎಲ್ಲವನ್ನು ಸುಂದರಗೊಳಿಸುತ್ತೇನೆ. One by one blessings will follow. ಒಂದಾದ ಮೇಲೆ ಒಂದು ಆಶೀರ್ವಾದಗಳು ನಿಮ್ಮನ್ನು ಹಿಂಬಾಲಿಸುವ. Today sorrow after sorrow, pain after pain may have followed. ಇಷ್ಟರವರೆಗೆ ನಿಮಗೆ ದುಃಖದ ಮೇಲೆ ದುಃಖ ಅಥವಾ ವೇದನೆ ಮೇಲೆ ವೇದನೆ ನಿಮ್ಮನ್ನು ಹಿಂಬಾಲಿಸಿರಬಹುದು. But according to John 1:16, ಆದರೆ ಯೋಹಾನ 1:16 ಅನುಸಾರವಾಗಿ, because of the perfection of Jesus, blessing after blessing will follow you. ಯೇಸುವಿನ ಪರಿಪೂರ್ಣತೆಯ ನಿಮಿತ್ತ ನಿಮ್ಮ ಮೇಲೆ ಆಶೀರ್ವಾದದ ಮೇಲೆ ಆಶೀರ್ವಾದ ಬರುವುದು. One translation says, grace upon grace will come. ಒಂದು ಭಾಷಾಂತರ ಹೇಳ್ತದೆ, ನಿಮ್ಮ ಮೇಲೆ ಕೃಪೆ But ಬರುವುದು. another translation says, I love that translation, blessing after blessing will come. ಇನ್ನೊಂದು ಭಾಷಾಂತರ ಹೇಳ್ತದೆ, ನನಗೆ ಆ ಭಾಷಾಂತರ ಇಷ್ಟ, ನಿಮ್ಮ ಮೇಲೆ ಆಶೀರ್ವಾದದ ಮೇಲೆ ಆಶೀರ್ವಾದ ಬರುವುದು. Amen. Amen. Do you believe it? ನಂಬ್ತೀರಾ? One blessing after another. ಒಂದು ಆಶೀರ್ವಾದ ಕೂಡಲೇ It's coming. ಅದು ಬರುತ್ತದೆ. It's coming. ಅದು ಬರುತ್ತದೆ. As God is perfecting everything for you. ದೇವರು ನಿಮಗಾಗಿ ಎಲ್ಲವನ್ನು ಪರಿಪೂರ್ಣ ಮಾಡುತ್ತಿದ್ದಾನೆ. Today one problem after another may have come. ಈ ಹೊತ್ತು ಒಂದು ಸಮಸ್ಯೆಯ ಮೇಲೆ ಇಷ್ಟರವರೆಗೆ ಬಂದಿರಬಹುದು. One failure after another may have come. ಒಂದು ಸೋಲಿನ ಮೇಲೆ ಇನ್ನೊಂದು ಬಂದಿರಬಹುದು. One tribulation after another may have ಒಂದು come. ಕಷ್ಟದ ಮೇಲೆ ಇನ್ನೊಂದು ಕಷ್ಟ One ಬಂದಿರಬಹುದು. trial after another may have come. ಒಂದು ಶೋಧನೆ ಮೇಲೆ ಇನ್ನೊಂದು ಶೋಧನೆ ಬಂದಿರಬಹುದು. But it's going to change today in the name of Jesus. ಆದರೆ ಯೇಸುವಿನ ನಾಮದಲ್ಲಿ ಅದು ಇಂದಿಗೆ ಬದಲಾಗುತ್ತದೆ. Because Jesus became perfect through suffering for you. ಯಾಕಂದರೆ ನಿನಗೋಸ್ಕರವಾಗಿ ಶ್ರಮೆ ಪಡುವ ಮೂಲಕ ಯೇಸು ಪರಿಪೂರ್ಣನಾದನು. And one blessing after another will come. ಒಂದು ಆಶೀರ್ವಾದ ನಂತರ ಇನ್ನೊಂದು ಆಶೀರ್ವಾದ ಬರುವುದು. Would you say, I believe, Lord? In English, I believe, Lord. ಹೀಗೆ ಬಾಯಿ ತೆರೆದು ಹೇಳ್ತೀರಾ, ಕರ್ತನೇ ಇದನ್ನು ನಾನು ನಂಬುತ್ತೇನೆ. ಗಟ್ಟಿಯಾಗಿ ಹೇಳ್ರಿ. Thank you, Jesus. ವಂದನೆ ಯೇಸುವೇ.
I love you, Lord. ಕರ್ತನೇ ನಿನ್ನನ್ನು ಪ್ರೀತಿಸ್ತೇನೆ. Thank you, Lord. ವಂದನೆ ಯೇಸುವೇ. No more sorrow. ಕರ್ತನೇ ಇನ್ನು ದುಃಖ ಬೇಡ. No more fear. ಇನ್ನು ಭಯ ಬೇಡ. Let it stop, Lord. ಅದು ನಿಲ್ಲಲಿ ಕರ್ತನೇ. Let it stop, Lord. ಕರ್ತನೇ ಅದು ನಿಲ್ಲಲಿ. Let it stop for your children, Lord. ಕರ್ತನೇ ನಿನ್ನ ಮಕ್ಕಳಿಗಾಗಿ ಅದು ನಿಲ್ಲಲಿ. One blessing after another in their ways. ಅವರ ಜೀವಿತದಲ್ಲಿ ಒಂದರ ಮೇಲೆ ಒಂದು ಆಶೀರ್ವಾದ. One success after another. ಒಂದು ಯಶಸ್ಸಿನ ನಂತರ ಇನ್ನೊಂದು. In everything he did, God gave him success. It is written about Joseph. ಯೋಸೇಫನ ಜೀವಿತದಲ್ಲಿ ಆತನಿಗೆ ಯಶಸ್ಸಿನ ಮೇಲೆ ಯಶಸ್ಸು ಬರೆದವರನ್ನು ನೋಡುತ್ತೇವೆ. Why not you and me? ನಿಮಗೆ ಮತ್ತು ನಮಗೆ Why ಯಾಕೆ? not you and me? ನಿನಗೆ ಮತ್ತು ನನಗೆ ಯಾಕೆ I ಬಾರದು? pronounce this blessing upon you today. ಈ ದಿವಸ ಈ ಆಶೀರ್ವಾದ ನಿಮ್ಮ ಮೇಲೆ ನಾನು ಘೋಷಿಸುತ್ತೇನೆ. One blessing after another ಒಂದು ಆಶೀರ್ವಾದ ನಂತರ ಇನ್ನೊಂದು will ಆಶೀರ್ವಾದ. follow your ways. ಅದು ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಹಿಂಬಾಲಿಸುವುದು. Shall we all say in English, one blessing after another? Hallelujah, I love it. Hallelujah. Thank you, Jesus. ಯೇಸುವೇ ಸ್ತೋತ್ರ. There was a man who was in business. ಬಿಸ್ನೆಸ್ ನಲ್ಲಿರುವಂತಹ ಜನರು. He was doing very well. ಒಬ್ಬ ವ್ಯಾಪಾರಸ್ಥನ ಆತನು ಬಹಳ ಚೆನ್ನಾಗಿ ಮಾಡ್ತಾ ಇದ್ದ. But then ಆದರೆ suddenly somebody did witchcraft against him. ಪಕ್ಕನೆ ಆತನಿಗೆ ವಿರುದ್ಧವಾಗಿ ಯಾರೋ ಮಾಟ ಮಂತ್ರ ಮಾಡಿದರು. Today, especially in business, there's so much of witchcraft done against people who prosper. ಈ ಹೊತ್ತು ಯಾರು ಬಿಸ್ನೆಸ್ ನಲ್ಲಿ ಮೇಲೆ ಹೋಗ್ತಾರೋ ಅವರಿಗೆ ಅನೇಕರು ಮಾಟ ಮಂತ್ರ ಮಾಡ್ತಾರೆ. And as a result, terrible losses came. ಅದರ ನಿಮಿತ್ತವಾಗಿ ಈ ವ್ಯಕ್ತಿಗೆ ಭಯಂಕರವಾದ ನಷ್ಟ ಉಂಟಾಯಿತು. No reason for the losses, but it came. ಆ ನಷ್ಟಕ್ಕೆ ಯಾವ ಕಾರಣವೂ ಇಲ್ಲಾದರೂ ನಷ್ಟವಾಯಿತು. He left that city, went and started the business in another place. ಆ ಪಟ್ಟಣವನ್ನು ಬಿಟ್ಟು ಇನ್ನೊಂದು ಪಟ್ಟಣಕ್ಕೆ ಹೋಗಿ ಅಲ್ಲಿ ಆರಂಭಿಸಿದ. More loss. ಇನ್ನೂ ಹೆಚ್ಚು ನಷ್ಟ. He was finished. ಆತನು ಮುಗಿದು ಹೋದಂತ ಎನಿಸಿತು. He had 2 sons. ಆತನಿಗೆ 2 ಗಂಡು ಮಕ್ಕಳಿದ್ರು. He could not pay their school fees even. ಅವರ ಶಾಲೆಯ ಫೀಸ್ ಕಟ್ಟಲಿಕ್ಕೆ ಆತನಿಗೆ ಆಗಲಿಲ್ಲ. And slowly it affected his sense, his understanding, and he lost the power of understanding also. ನಿಧಾನವಾಗಿ ಅದು ಆತನ ಮೆದುಳಿನ ಮೇಲೆ ಕಾರ್ಯ ಮಾಡಿತು. ಆತನ ಆ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಕೂಡ ಕೊಂದಿ ಹೋಯಿತು. He didn't even know what he was doing. ಆತನಿಗೆ ತಾನು ಏನು ಮಾಡುತ್ತಿದ್ದೇನೋ ಗೊತ್ತಾಗುತ್ತಿರಲಿಲ್ಲ. Terrible wicked people are there in the world. ಈ ಲೋಕದಲ್ಲಿ ಭಯಂಕರವಾದ ಜನರಿದ್ದಾರೆ. Witchcraft was tormenting the family. ಆ ಕುಟುಂಬಕ್ಕೆ ಆ ಮಾಟ ಮಂತ್ರ ಶಕ್ತಿ ಬಾಧಿಸ್ತಾ ಇತ್ತು. It is at that time God had taken us as a family to minister in that city through the Jesus Calls meeting. ಆ ಸಮಯದಲ್ಲಿ ಯೇಸು ಕರೆಯುತ್ತಾನೆ. ಆ ಕೂಟದ ಮೂಲಕವಾಗಿ ನಮ್ಮನ್ನು ಕುಟುಂಬವಾಗಿ ಆ ಪಟ್ಟಣಕ್ಕೆ ದೇವರು ಕರ್ಕೊಂಡು ಹೋಗಿ. What happened to this man? ಈ ಮನುಷ್ಯನಿಗೆ ಏನಾಯ್ತು? He didn't know anything about the meeting. ಅವರಿಗೆ ಆತನಿಗೆ ಕೂಟದ ಬಗ್ಗೆ ಏನು Because ಗೊತ್ತಿರಲಿಲ್ಲ. his understanding was affected. ಯಾಕಂದ್ರೆ ಆತನ ಆ ಮನೋಬಲವು ಕುಂದಿ But ಹೋಗಿತ್ತು. something happened, he was pulled to the ground. ಆದ್ರೆ ಏನೋ ಆಯ್ತು, ಆತನನ್ನು ಯಾರೋ ಒಂದು ಎಳ್ಕೊಂಡು ಬಂದಾಗೆ. He never even knew why he had come there. ಆತನು ಅಲ್ಲಿಗೆ ಯಾಕೆ ಬಂದ ಅಂತೇಳಿ ಆತನಿಗೆ ಗೊತ್ತಿರಲಿಲ್ಲ. And when he came, ಆತನು ಬಂದಾಗ the Holy Spirit made me call his name. ಪವಿತ್ರಾತ್ಮನು ನಾನು ಆತನ ಹೆಸರು ಕರೆಯುವಂತೆ ಮಾಡಿದ. Selvaraj. ಸೆಲ್ವರಾಜ್. Selvaraj. ಸೆಲ್ವರಾಜ್. God is liberating you. ದೇವರು ನಿನ್ನನ್ನು ಬಿಡುಗಡೆ ಮಾಡುತ್ತಿದ್ದಾನೆ. Liberating you from the powers of darkness. ಆ ಅಂಧಕಾರದ ಶಕ್ತಿಯಿಂದ ಬಿಡುಗಡೆ ಮಾಡ್ತಾ ಇದ್ದಾನೆ. And he is going to make you live your life in full. ಆತನು ನಿನ್ನ ಜೀವಿತದಲ್ಲಿ ಪೂರ್ಣತೆಯನ್ನು ನಿನಗೆ ಕೊಡ್ತಾನೆ. And the power of the Holy Spirit came upon him. ಪವಿತ್ರಾತ್ಮನ ಶಕ್ತಿ ಆತನ ಮೇಲೆ ಬಂತು. Witchcraft was broken. ಮಾಟ ಮಂತ್ರ ಶಕ್ತಿ ಮುರಿದು ಹೋಯಿತು. His understanding came back. ಆತನ ಆ ವಿವೇಕವು ಹಿಂತಿರುಗಿ ಬಂತು. Started the business again. ಆತನು ತಿರುಗಿ ವ್ಯಾಪಾರವನ್ನು ಆರಂಭಿಸಿದ. Began to prosper. ಆತನು ವೃದ್ಧಿಯಾಗಲು ಆರಂಭಿಸಿದ. And today his sons have been blessed and they have a job also. ಈ ಹೊತ್ತು ಆತನ ಗಂಡು ಮಕ್ಕಳು ಕೂಡ ಆಶೀರ್ವದಿಸಲ್ಪಟ್ಟು ಅವರಿಗೂ ಉತ್ತಮ ಉದ್ಯೋಗವೂ ಇದೆ. And he has become a partner in Jesus Calls, supporting this mission every month. ಆತನು ಪ್ರತಿ ತಿಂಗಳು ಯೇಸು ಕರೆಯುತ್ತಾನೆ ಪಾಲುದಾರನಾಗಿ ಈ ಒಂದು ಸೇವೆಗೆ ಆತನು ಸಹಾಯ ಮಾಡುತ್ತಿದ್ದಾನೆ. God made his ways perfect. ದೇವರು ಆತನ ಮಾರ್ಗವನ್ನು ಸರಾಗ He ಮಾಡಿದ. will do it for you. ಆತ ನಿನಗಾಗಿ ಕೂಡ He'll ಮಾಡುತ್ತಾನೆ. do it for you. ಆತ ನಿನಗಾಗಿ ಮಾಡುತ್ತಾನೆ. Let not your heart be troubled. Father, ತಂದೆಯೇ, bless your children. ನಿನ್ನ ಮಕ್ಕಳನ್ನು ಆಶೀರ್ವದಿಸು. Let your word be in their heart. ಅವರ ಹೃದಯದಲ್ಲಿ ನಿನ್ನ ವಾಕ್ಯ ನೆಲೆಯಾಗಿರಲಿ. As they honor your word and walk according to your word, Lord, now give them the reward. ಕರ್ತನೇ, ನಿನ್ನ ವಾಕ್ಯಕ್ಕೆ ಸನ್ಮಾನಿಸಿ ಅದರಂತೆ ನಡೆಯುವಾಗ
ಅದರ ಪ್ರತಿಫಲ ಅವರಿಗೆ ಒದಗಿಸಿಕೊಡು. Prosper the children in the studies. ವ್ಯಾಸಂಗದಲ್ಲಿ ಮಕ್ಕಳನ್ನು ಅಭಿವೃದ್ಧಿಗೊಳಿಸು. Give them concentration and understanding and great success. ಅವರಿಗೆ ಏಕಾಗ್ರತೆ, ತಿಳುವಳಿಕೆ ಮತ್ತು ದೊಡ್ಡ ಯಶಸ್ಸನ್ನು ಕೊಡು. Let them excel in their studies. ಉತ್ತಮ ವ್ಯಾಸಂಗ ಮಾಡಲು ಸಹಾಯ ಮಾಡು. Let the children have great placements in high places. ಉನ್ನತ ಸ್ಥಾನಗಳಲ್ಲಿ, ಹುದ್ದೆಗಳಲ್ಲಿ ಅವರು ಸೇರಿಕೊಳ್ಳುವಂತೆ ಮಾಡು. Let the blessing come upon them now in Jesus' name. ಈಗಲೇ ಯೇಸುವಿನ ನಾಮದಲ್ಲಿ ಆಶೀರ್ವಾದ ಅವರಿಗೆ ಇಳಿದು ಬರಲಿ. Excellent jobs. ಉತ್ತಮ ಉದ್ಯೋಗಗಳು, Excellent contracts in their business. ಅವರ ವ್ಯಾಪಾರದಲ್ಲಿ ಉತ್ತಮ ಸಂಬಂಧಗಳು, Excellent sales. ಉತ್ತಮ ವ್ಯಾಪಾರಗಳು. In Jesus' name I put this blessing upon them. ಯೇಸುವಿನ ನಾಮದಲ್ಲಿ ಈ ಆಶೀರ್ವಾದ ಅವರ ಮೇಲೆ ಇಡುತ್ತೇನೆ. ಕಾವೇರಿ, God is giving you this blessing. ದೇವರು ಈ ಆಶೀರ್ವಾದ ನಿನಗೆ ಕೊಡುತ್ತಿದ್ದಾರೆ. You shall prosper from today as never before. ಹಿಂದೆಂದಿಗಿಂತಲೂ ಇಂದಿನಿಂದ ನೀನು ಅಭಿವೃದ್ಧಿ ಹೊಂದು. God is increasing you 1,000 times. ಸಾವಿರದಷ್ಟು ದೇವರು ನಿನ್ನನ್ನು ಹೆಚ್ಚಿಸುತ್ತಿದ್ದಾನೆ. Be well and be prosperous. ಚೆನ್ನಾಗಿರು ಮತ್ತು ದೇವರಿಂದ ಸಮೃದ್ಧಿ ಹೊಂದು. The Holy Spirit is touching the eyes of the people. ಪವಿತ್ರಾತ್ಮನು ಜನರ ಕಣ್ಣುಗಳನ್ನು ಸ್ಪರ್ಶಿಸುತ್ತಿದ್ದಾನೆ. Your eyes are being healed right now. ಈಗಲೇ ನಿಮ್ಮ ಕಣ್ಣುಗಳು ಸ್ವಸ್ಥವಾಗುತ್ತಲಿವೆ. ರಾಜಲಕ್ಷ್ಮಿ, your eyes were healed right now. ನಿನ್ನ ಕಣ್ಣುಗಳು ಈಗಲೇ ಸ್ವಸ್ಥವಾಗುತ್ತಿವೆ. Be healed and let the eyes see normally. ಗುಣವಾಗು ಮತ್ತು ಕಣ್ಣುಗಳ ದೃಷ್ಟಿ ಸಹಜವಾಗಲಿ. Father, ತಂದೆಯೇ, bless everyone who is having cough. ಕರ್ತನೆ, ಯಾರ್ಯಾರಿಗೆ ಕೆಮ್ಮು ಇದೆಯೋ let them be healed now. ಈಗಲೇ ಅವರು ಸ್ವಸ್ಥರಾಗಲಿ. And the relationships in the families be set right. Let there be peace in their home, in their relationship. ಕುಟುಂಬದ ಸಂಬಂಧಗಳಲ್ಲಿ ಸಮಾಧಾನ ಉಂಟಾಗಲಿ. ಅವರ ಮನೆಯಲ್ಲಿ ಶಾಂತಿ ಇರಲಿ. No more debt. ಇನ್ನು ಮುಂದೆ ಸಾಲವಿರದಿರಲಿ. Give them financial prosperity. ಆರ್ಥಿಕ ಅಭಿವೃದ್ಧಿಯನ್ನು ಅವರಿಗೆ ಕೊಡು. We give you all the glory. ಎಲ್ಲ ಮಹಿಮೆ ನಿನಗೆ ಕೊಡುತ್ತೇವೆ. Whatever they have lost, Lord, let it come back to them in Jesus' name. ಏನೆಲ್ಲ ಕರ್ತನೆ ಅವರು ಕಳೆದುಕೊಂಡಿದ್ದಾರೋ ಯೇಸುವಿನ ನಾಮದಲ್ಲಿ ಹಿಂತಿರುಗಿ ಅವರಿಗೆ ಬರಲಿ. ಹೃದಿಕ್, God touched you right now. ಈಗಲೇ ದೇವರು ನಿನ್ನನ್ನು ಮುಟ್ಟುತ್ತಿದ್ದಾರೆ. Yes, you are strengthened and you are getting back everything that you have lost. ನೀನು ಬಲಗೊಂಡು ನೀನು ಕಳೆದುಕೊಂಡದೆಲ್ಲವನ್ನು ಹಿಂತಿರುಗಿ ಪಡೆಯುತ್ತಿದ್ದಿ. God bless you, Hridik. ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿ ಹೃದಿಕ್. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.